ಎಲ್ಲೋ ಕೇಳಿದಂತ ಒಂದು ಸುಂದರವಾದ ಕತಿ. ಒಂದು ಕಾಡೊಳಗ ಒಂದು ಜಿಂಕಿ 2 ಸಿಂಹಗಳ ಜೊತೆಗೆ ಆರಾಮಾಗಿ ಯಾವುದೇ ಭಯ ಇಲ್ಲ ಅಡ್ಡಾಡ್ತಿರುತ್ತ. ಅದನ್ನ ನೋಡಿದಂತ ಒಬ್ಬ ಋಷಿ ಮುನಿ ಕೇಳ್ತಾರ, ನೀನ್ ಈ ಸಿಂಹಗಳ ಜೊತೆ ಅಡ್ಡಾಡ್ತಿಯಲ್ಲ, ನಿನಗೆ ಯಾವುದೇ ರೀತಿ ಭಯ ಇಲ್ವಾ ಅಂತೇಳಿ. ಆಗ ಜಿಂಕಿ ಹೇಳ್ತತಿ, ಈ ಸಿಂಹಗಳ ತಾಯಿ 2 ಮಕ್ಕಳನ್ನ ಹೆತ್ತು ಸತ್ತೋಗ್ಬಿಡ್ತು. ಅವತ್ತಿನಿಂದ ಇವತ್ತಿನವರೆಗೂ ಈ ಸಿಂಹಗಳಿಗೆ ಎದೆ ಹಾಲು ಉಣಿಸಿದ್ ನಾನು. ಆ ಸಿಂಹಗಳು ಈಗಲೂ ನನ್ನನ್ನ ತನ್ನ ತಾಯಿ ತರ ನೋಡ್ಕೋತಾವ. ನಾನು ಮಾಡಿರುವಂತ ಸಹಾಯಕ್ಕ ತಮ್ಮ ಋಣ ತೀರ್ಸತ್ತಾವ ಅಂತೇಳಿ. ಇದನ್ ಕೇಳಿದಂತ ಗಿಳಿ ಬಹಳ ಖುಷಿಯಿಂದ ನಾನು ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂತ ಹಾರಿ ಹೋಗುತ್ತ. ಅಲ್ಲೆಲ್ಲೋ ನೋಡಿದ್ರೆ ಮುಳ್ಳಿನೊಳಗೆ ಸಿಕ್ಕಾಕೊಂಡು ಸಾಯ್ತಾ ಇರುವಂತ ಒಂದು ಹಾವನ್ನು ನೋಡುತ್ತ. ಆ ಮುಳ್ಳನ್ನೆಲ್ಲ ಬಿಡಿಸಿ ಅವನ ಕಾಪಾಡಿದ ತಕ್ಷಣ ಆ ಹಾವು ಆ ಗಿಳಿಗೆ ಕಚ್ಚಿಬಿಡುತ್ತೆ. ನೋವಿನೊಳಗ ಆ ಗಿಳಿ ಕೆಳಗ್ ಬೀಳುತ್ತ. ಅದನ್ನ ನೋಡಿದಂತ ಋಷಿ ಮುನಿ ವಾಪಸ್ ಬಂದ ಆ ಗಿಳಿನ ಕೇಳ್ತಾನ, ಯಾಕೆ ಏನಾಯ್ತು ಅಂತೇಳಿ. ಆ ಗಿಳಿ ಹೇಳುತ್ತ, ನಾ ಜಿಂಕೆ ಕತೆನ ಕೇಳ್ಕೊಂಡು ನಾನು ಸಹಾಯ ಮಾಡ್ಬೇಕಂತ ಈ ಹಾವಿಗೆ ಸಹಾಯ ಮಾಡಿದೆ. ಆದ್ರೆ ಏನ್ ಮಾಡ್ಲಿ, ಆ ಹಾವು ನನ್ನನ್ನೇ ಕಚ್ಚಿಬಿಡ್ತು ಅಂತೇಳಿ. ಆಗ ಋಷಿ ಮುನಿ ಒಂದು ಮಾತು ಹೇಳ್ತಾರ, ನೀನು ಸಹಾಯ ಮಾಡ್ಬೇಕು ಅನ್ನೋಂತ ಗುಣ ಇಟ್ಕೊಳ್ಳೋದು ತಪ್ಪಲ್ಲ, ಯಾರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೀವನದೊಳಗೆ ನಮ್ಮಿಂದ ಸಹಾಯ ತಗೊಂಡವರು ಸಿಂಹಗಳ ತರ ನಮ್ ಹಿಂದೆ ನಿಲ್ಬೇಕೆ ಹೊರತು ನಮ್ಮಿಂದ ಸಹಾಯ ತಗೊಂಡವ್ರು ಹಾವಿನ ತರ ನಮ್ಮನ್ನೇ ಕಚ್ಚೋದಕ್ಕೆ ಬರಬಾರ್ದು. ಸಹಾಯ ಮಾಡೋದು ಒಳ್ಳೇದೇ, ಯಾರಿಗೆ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ.